ತಾಲೂಕಿನ ಚಿಂತಾಮಣಿ ತಾಲೂಕಿನ ಬಿವಡ್ಡಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಸರಿಯಾದ ಸಮಯಕ್ಕೆ ಸಿಬ್ಬಂದಿ ಬಾರದಿರುವುದು ಮತ್ತು ಗರ್ಭಿಣಿಯರು ಹಾಗೂ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣೆಯಲ್ಲಿ ತಾರತಮ್ಯ ಎಸಗಲಾಗುತ್ತಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ಅಂಗನವಾಡಿ ಕಟ್ಟಡಕ್ಕೆ ಬೀಗ ಜಡಿದು ತೀವ್ರ ಧರಣಿ ನಡೆಸಿದ್ದಾರೆ. ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಸಾವಿತ್ರಮ್ಮ ಹಾಗೂ ಸಹಾಯಕಿ ನಡುವೆ ದೀರ್ಘಕಾಲದಿಂದ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಮತ್ತು ಜಗಳಗಳು ನಡೆಯುತ್ತಿದ್ದು, ಇದರಿಂದಾಗಿ ಅಂಗನವಾಡಿ ಕೇಂದ್ರದ ದೈನಂದಿನ ಕಾರ್ಯಕಲಾಪಗಳಿಗೆ ತೀವ್ರ ಹಿನ್ನಡೆಯಾಗಿದೆ. ಇವರಿಬ್ಬರ ಆಂತರಿಕ ಕಲಹದಿಂದಾಗಿ ಕೇಂದ್ರಕ್ಕೆ ಬೀಗ ಹಾಕಿ ಹೋಗಿರುವ ಘಟನೆಯೂ ನಡೆದಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆ ಸಾವಿತ್ರಮ್ಮರವರು ನಿಗದಿತ ಸಮಯಕ್ಕೆ ಕೇಂದ್ರಕ್ಕೆ ಬರುತ್ತಿಲ್ಲ. ಇದರಿಂದಾಗಿ ಮಕ್ಕಳು ಮತ್ತು ಪೋಷಕರು ಪರದಾಡುವಂತಾಗಿದೆ. ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಸರಿಯಾದ ರೀತಿಯಲ್ಲಿ ಪೌಷ್ಟಿಕ ಆಹಾರ ಮತ್ತು ಸೌಲಭ್ಯಗಳನ್ನು ವಿತರಿಸುತ್ತಿಲ್ಲ. ಅಂಗನವಾಡಿ ಕೆಲಸವನ್ನ ಬದಿಗೊತ್ತಿ ಹೊರಗಿನಿಂದ ಬರುವ ಕೂಲಿ ಕಾರ್ಮಿಕರನ್ನ ಕರೆದುಕೊಂಡು ಟೊಮ್ಯಾಟೊ ಕೀಳುವಂತಹ ವೈಯಕ್ತಿಕ ಕೃಷಿ ಕೆಲಸಗಳಿಗೆ ತೆರಳುತ್ತಿದ್ದಾರೆ ಎಂದು ಗ್ರಾಮದ ಮುಖಂಡರು ಹಾಗೂ ಸ್ಥಳೀಯ ಮಹಿಳೆಯರು ನೇರ ಆರೋಪ ಮಾಡಿದ್ದಾರೆ. ಈ ವಡ್ಡಳ್ಳಿ ಅಂಗನವಾಡಿ ಕಾರ್ಯಕರ್ತೆ ಸರಿ ಮೇಡಮ್ ಸರಿ ಇಲ್ಲ, ಹುಡುಗರಿಗೆ ಫುಡ್ಡು ಅನುಕೂಲ ಸರಿಯಾಗಿ ಮಾಡ್ತಾ ಇಲ್ಲ, ಟೈಮ್ ಬರ್ತಾ ಇಲ್ಲ, ತೋಟದ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಅದರಿಂದ ನಮ್ಗೆ ಇವಾಗ ಅಂಗನವಾಡಿ ಬೇಡ ಅಂತ ನಾವು ಅಂಗನವಾಡಿ ಟೀಚರ್ ನಮಗೆ ಬೇಡ, ಬೇರೆಯವ್ರನ್ನ ಯಾರನ್ನಾದ್ರೂ ತೊಗೊಂಬಂದು ಹಾಕಿ, ನಮಗೇನು ತೊಂದರೆ ಏನಿಲ್ಲ. ಆ ಮೇಡಮ್ ಅಂತೂ ಕಡ್ಡಾಯವಾಗಿ ನಮ್ಗೆ ಬೇಡ. ಅವ್ರು ಬರಂಗಿದ್ರೆ ನಾವು ಮಾತ್ರ ಅಂಗನವಾಡಿ ಬೀಗ ತೆಗೀಲಿ ಸರ್, ಅದಿಲ್ಲ ಅಷ್ಟೇ ಸರ್. ಬಿ ಒಡ್ಡಹಳ್ಳಿ ನಮ್ಮ ಮೇಡಮ್ ಸರಿಯಾಗಿ ಟೈಮ್ ಸರಿಯಾಗಿ ಬರ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ, ಮಕ್ಳಿಗೆ ಸರಿಯಾಗಿ ಅನುಕೂಲ ಇಲ್ಲ, ಇಲ್ಲಿ ಸರಿಯಾಗಿ ಫುಡ್ಡು ವ್ಯವಸ್ಥೆ ಅದೇನು ಮಾಡ್ತಿಲ್ಲ. ಅವರವರು ಪರ್ಸ್ನಲ್ ವಿಚಾರಗಳಿಗೆಲ್ಲ ಅವ್ರವ್ರು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಳಿಗೆ ಸರಿಯಾಗಿ ಅನುಕೂಲ ಮಾಡ್ತಾ ಇಲ್ಲ, ಸರಿಯಾಗಿ ಫುಡ್ ಕೊಡ್ತಿಲ್ಲ. ಅವರಷ್ಟಕ್ಕೆ ಅವರೇ ಆಯಾ ಮೇಲೆ ಎಲ್ಲ ಜಗಳ ಮಾಡಿಕೊಂಡು ಬಾಗಿಲು ಮುಚ್ಕೊಂಡು ಹೋಗಿದ್ದಾರೆ. ನಮಗೇನು ನಮಗೆ ಬೇಡ, ಊರವ್ರ ಮಾತೇ ನನ್ನ ಮಾತು ಅಷ್ಟೇ, ಇಷ್ಟೇ. ಗ್ರಾಮ, ನನ್ನ ಹೆಸರು ಗಂಗರೆಡ್ಡಿ. ನಮ್ಮೂರಲ್ಲಿ ತುಂಬ ದಿವಸದಿಂದ ಇದು ಕಾರ್ಯಕರ್ತೆಗೆ ಮತ್ತು ಸಹಾಯಕ್ಕೆ ತುಂಬ ಜಗಳ ನಡೀತಾ ಇತ್ತು. ಏನಕ್ಕೋಸ್ಕರ ಗೊತ್ತಿಲ್ಲ, ಅವ್ರ ವೈಯಕ್ತಿಕ ಏನಿತ್ತು ನಮ್ಗೆ ಗೊತ್ತಿರಲಿಲ್ಲ. ಆದ್ರೂ ಸ್ವಲ್ಪ ಏನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇವರು ಸಹಾಯಕಿಯವರು ಅವ್ರಿಗೆ ಒಪ್ಪಿಸ್ಬಿಟ್ಟು ಇವರು ಕೆಲಸದವ್ರು ಬಂದಾಗ ಕರ್ಕೊಂಡು ಅವರು ಕೆಲಸ ಕೊಂಡೋಗ್ತಾಯಿದ್ರು. ಟೊಮೊಟೊ ಕೆಲಸ ಅದು ಇದು ಅವರು ತುಂಬ ಬೆಳಗಿರ್ತಾ ಇದ್ರು. ಈ ಕೆಲಸ ಬಿಟ್ಬಿಟ್ಟು ಬೇರೆ ಕಡೆ ಹೊರಟೋಗ್ತಾ ಇದ್ರು. ಆದರೂ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಊರು ಜನ ಸರ್ಕೊಂಡು ಹೋಗ್ತಾಯಿದ್ರು ಅಂತ ಹೇಳ್ಬಿಟ್ಟು ಏನೋ ಸ್ವಲ್ಪ ಜಗಳ ಮಾಡ್ಕೊಂಡು ವೈಯಕ್ತಿಕವಾಗಿ ಅವ್ರು ಏನೋ ಮಾಡ್ಕೊಂಡಿದ್ದಾರೆ. ಮತ್ತು ಬಾಣಂತಿಗಳಿಗೂ ಸರಿಯಾಗಿ ನೋಡೋಲ್ಲ, ಚಿಕ್ಕ ಮಕ್ಕಳಿಗೂ ಸರಿಯಾಗಿ ಅವರು ಫುಡ್ ವ್ಯವಸ್ಥೆ ಏನು ಕೊಡೋಲ್ಲ ಸರ್. ಅವರು ಧರಣಿ ಕೂತ್ಕೊಳ್ತೀವಿ ಸರ್, ಇಲ್ಲೇ ಧರಣಿ ಕೂತ್ಕೊಂಡ್ರೆ DC ಆಫೀಸ್ ಹತ್ರ ಹೋಗ್ತೀವಿ. DDಗೂ ನಾವು ಲೆಟರ್ ಕಳಿಸಿದ್ದೀವಿ, ಆಯಿತಾ. ಎಲ್ಲರಿಗೂ ನಾವು ಮಾಹಿತಿ ತಿಳಿಸಿದ್ದೀವಿ. ಆದರೂ ಅವರೇ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅದು ಬೇಡ, ಬೇರೆಯವ್ರನ್ನ ಯಾರಾದರೂ ನಾವು ಬೇರೆ ಕಡೆ ವರ್ಗಾವಣೆ ಮಾಡಲು ಈಗಾಗಲೇ CDP ಅವರಿಗೆ ಅರ್ಜಿ ಕೊಟ್ಟು ಮತ್ತು DD ಅವ್ರಿಗೂ ಅರ್ಜಿ ತಲುಪಿಸಿದ್ದೀವಿ. ಕಾರ್ಯಕರ್ತೆಯರು ಇಲ್ಲಿ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ, ಮತ್ತು ಮಕ್ಕಳಿಗೆ ಸರಿಯಾದ ಪೌಷ್ಟಿಕಾಂಶ ಕೊಡ್ತಾ ಇಲ್ಲ, ಮತ್ತು ಗರ್ಭಿಣಿಯವ್ರಿಗೂ ಆಹಾರ ಸರಿಯಾಗಿ ಕೊಡ್ತಾ ಇಲ್ಲ. ಮತ್ತು ಇದೊಂದು 3 ತಿಂಗಳಿಂದ ಇದೇ ಥರ ನಡೀತಾ ಇದೆ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಇಬ್ಬರು ಜಗಳ ಆಡಿಕೊಂಡು ಕಂಪ್ಲೇಂಟ್ ಸಹಿತ ಆಗಿದೆ. ಅದರ ಮೇಲೆ ಸಹಾಯಕಿಗೆ ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ, ಕಾರ್ಯಕರ್ತೆಗೆ ನೋಟಿಸ್ ಕೊಟ್ಟಿಲ್ಲ. ನಾವು ಊರವರೆಲ್ಲನೂ ಕಾರ್ಯಕರ್ತೆ ಬೇಡ ಅಂತೇಳಿ ಈಗಾಗಲೇ ಅರ್ಜಿ ಕೊಟ್ಟಿದ್ದೀವಿ. ಪ್ರತಿಭಟನೆಯ ಸುದ್ದಿ ತಿಳಿದ ತಕ್ಷಣ CDPO ಅಧಿಕಾರಿ ಮಹೇಶ್ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರು ಲಿಖಿತ ಮೂಲಕ ನೀಡಿದ ದೂರನ್ನು ಸ್ವೀಕರಿಸಿ ಅಂಗನವಾಡಿ ಕಾರ್ಯಕರ್ತೆ ಮೇಲೆ ಮಾಡಿರುವ ಆರೋಪಗಳನ್ನು ಕೂಲಂಕಷವಾಗಿ ತನಿಖೆ ನಡೆಸಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ವರ್ಗಾವಣೆ ಮಾಡುವ ಭರವಸೆ ನೀಡಿದ ನಂತರ ಗ್ರಾಮಸ್ಥರು ಪ್ರತಿಭಟನೆಯನ್ನು ಹಿಂಪಡೆದರು. ಪ್ರತಿಭಟನೆಯಲ್ಲಿ ಗಂಗರೆಡ್ಡಿ, ಸುಧಾ, ಶೈಲಜಾ, ಬೈರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.